ಇಲ್ಲ, ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡೋದಕ್ಕೆ ಹೋಗಿಲ್ಲ. ಯಾಕೆಂದ್ರೆ ನಮಗೇನು ಆತಂಕ ಇಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಅವರ ಮುಖಂಡರುಗಳು ಏನು ಹೇಳ್ಕೊಳ್ತಾ ಇದ್ದಾರೋ ನಮಗೇನು ಅದರ ಬಗ್ಗೆ ಆತಂಕ ಇಲ್ಲ. ನಮಗೆ ಗೊತ್ತಿದೆ ಯಾವ ರೀತಿ ಸರ್ಕಾರ ಸ್ಥಿರವಾಗಿದೆ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಅವರು ಪ್ರಯತ್ನ ಮಾಡ್ತಿಲ್ಲ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅವರು ಪ್ರಯತ್ನ ಮಾಡ್ತಿದ್ದಾರೆ. ಆ ಪ್ರಯತ್ನದಲ್ಲೇ ಅವರು ಯಶಸ್ವಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ, ನಾವು ಅದನ್ನೆಲ್ಲ ಗಮನಿಸ್ಕೊಂಡಿದ್ದೇವೆ. ಅವರನ್ನೆಲ್ಲ ವಾಪಸ್ ಕರ್ಕೊಂಬರೋದಕ್ಕೆ ಯಾವ ರೀತಿ ಮಾಡಬೇಕು, ಅವ್ರು ಯಾವ ಕಾರಣಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ ನಮಗೆ. ಅವರೇನು ಯಾರು ಕೂಡ ಹೇಳಿಕೆ ಕೊಟ್ಟು ಅವರು ಹೋಗಿಲ್ಲ. ಅವರು ಯಾವ್ಯಾವ ಕಾರಣಕ್ಕೆ ಹೋಗಿದ್ದಾರೆ ನಮ್ಗೆ ಗೊತ್ತಿಲ್ಲ. ಇನ್ನೂ ಇಲ್ಲ, ನಾವು ನೋಡ್ತಾ ಇದ್ದೀವಿ. ಅಮಿತ್ ಶಾನ ಭೇಟಿ ಮಾಡಿದ್ರೆ 7 ಜನ ಶಾಸಕರು ನಿನ್ನೆ ಮೊನ್ನೆ ಅಂತ ಸುದ್ದಿ ಇಲ್ಲ, ಅದೆಲ್ಲ ನಮಗೂ ಗೊತ್ತಿಲ್ಲ. ಊಹಾಪೋಹಗಳವೆಲ್ಲ. ಸರ್ಕಾರ ಸ್ಥಿರವಾಗಿದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಅಸ್ಥಿರ ಆಗೋದಿಲ್ಲ, ಆಗೋದಕ್ಕೆ ಸಾಧ್ಯನೂ ಇಲ್ಲ. ಲೆಟ್ ದೇರ್ ಬಿ, ಐ ಡೋಂಟ್ ನೋ, ಲೆಟ್ ದೇರ್ ಬಿ. Why they have gone to Mumbai, we don't know. Nobody knows. Is BJP trying to poach your MLA? No, they are trying their best. That is what they are saying. This government will fall. That is their statement. I don't think they will be successful in any form. Sir, but have you all tried to get in touch with those MLAs? Have you tried, or has the Congress party tried to get in touch with those MLAs? Who? The Congress party. Have you or your party members tried to No, get in touch with those? see, we have no problem. Why should we try? So you're saying that they aren't there? Are you No, they may be there, but for whatever reasons. They would have gone on a holiday, they would have gone to temples, they would have gone to meet some leaders. We don't know. But ನಿಮ್ಮ ಒಂದು ಕಾಲುಗೂ ಸಿಕ್ತಿಲ್ಲ ಅಂದ್ರೆ ಹೇಗೆ ಸರ್? ಪ್ರಯತ್ನ ಮಾಡಿಲ್ಲ ನಾವು. ನೀವು ಪ್ರಯತ್ನ ಮಾಡಿದ್ರೆ ನಾವು ಪ್ರಯತ್ನ ಮಾಡಿಲ್ಲ. ನಮಗೆ ಆತಂಕ ಇಲ್ಲ, ನಾವು ಪ್ರಯತ್ನ ಮಾಡಕ್ಕೆ. ಮಾಧ್ಯಮದವ್ರು ನೀವು ಪ್ರಯತ್ನ ಮಾಡಿಲ್ಲ. ಅವ್ರು ಮಾಡ್ಕೊಳ್ತಾ ಇರ್ತಾರೆ. ಅವ್ರು ಯಾವಾಗಲೂ ಮಾಡ್ತಲೇ ಇದ್ದಾರೆ. ನಿಮ್ಗೆ ಆಪರೇಷನ್ ಕಮಲ ನಡೆಯಲ್ಲ ಅನ್ನೋದು ವಿಶ್ವಾಸ ಇದೆ. ಹಂಗಾಗಿ ನೀವು ಶಾಸಕರನ್ನ ಬಿಟ್ಬಿಟ್ಟಿದ್ರೆ ಏನು ಮಾಡಿ? ನಾವು ಫ್ರೀ ಆಗಿಬಿಟ್ಟಿದ್ದೀವಿ. ನಮ್ಗೇನು ತೊಂದರೆ ಇಲ್ಲ. ಹೋಗೋದಿಲ್ಲ. ಅವ್ರು ಹೋಗೋದಿಲ್ಲ, ಅದಕ್ಕೆ ಫ್ರೀ ಆಗಿ ಕೂತಿರೋದು. ನಮ್ಮ ಶಾಸಕರ ಮೇಲೆ ವಿಶ್ವಾಸ ಇದೆ. ನಮ್ಮ ಶಾಸಕರ ಮೇಲೆ ವಿಶ್ವಾಸ ಇದೆ. ವಿ ಹ್ಯಾವ್ ಫೇತ್ ಇನ್ ಅವರ್ MLAs, ಸೊ ವಿ ನೀಡ್ ನಾಟ್ ವರಿ ಅಬೌಟ್ ದಿಸ್. ವಿಶ್ವಾಸದಿಂದ ಮುಂಬೈಗೆ ಹೋಗಿದ್ದಾರೆ ಸರ್. ಡಿ ಕೆ ಶಿವಕುಮಾರ್ ನನಗೆ ಹೇಳಿದ್ರು ಮುಂಬೈಗೆ ಹೋಗಿದ್ದಾರೆ, ಹೋಟೆಲ್ ಅನ್ನು ನೋಡ್ಕೊಂಡಿದ್ದಾರೆ ಅಂತ ಕೇಳ್ಕೊಳ್ತಾರೆ. ಅಲ್ಲ, ಈಗ ಅವ್ರು ಏನಾದರೂ ಹೇಳಿದಾರಾ? ಯಾರಿಗಾದರೂ ಕಾಂಟ್ಯಾಕ್ಟ್ ಮಾಡಿ ಆ MLAಗಳು ನಾನು BJPಗೆ ಹೋಗ್ತೇನೆ, ಸೇರ್ತಾ ಇದ್ದೀನಿ, ಆಪರೇಷನ್ ಕಮಲ ನಾವು ಸೇರ್ಕೊಂಡು ಮಾಡ್ತೀವಿ. ಯಾರು ಹೇಳಿ ಕೇಳಿ ಹೋಗಲ್ಲ ಸರ್. ಅವ್ರು ಕರ್ಕೊಂಡು ಹೋಗಲ್ವ, ಹೇಳಿದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ನೋಡೋಣ. ಉಮೇಶ್ ಜಾಧವ್ ಅವರು ತಮ್ಮ ನೇರವಾಗಿ ಹೇಳಿದ್ದಾರೆ ಸರ್, ನಮ್ಮ ಅಣ್ಣ BJPಗೆ ಹೋಗ್ತಿದ್ದಾರೆ, ನಾವು ಮುಂದೆ ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡ್ತೀವಿ ಅಂತ. ಉಮೇಶ್ ಜಾಧವ್ ಹೇಳಿದಾರಾ? ರಮೇಶ್ ಜಾಧವ್ ಹೇಳಿಲ್ಲ. ಗೊತ್ತಿಲ್ಲ. ನಮಗೆ ವಿ ಆರ್ ಕನ್ಸರ್ನ್ಡ್ ಅಬೌಟ್ ಉಮೇಶ್ ಜಾಧವ್, ನಾಟ್ ಇಸ್ ಬ್ರದರ್. ರಮೇಶ್ ಜಾಧವ್ ಇಲ್ಲ, ಅದು ಹೇಳಿದಾರಲ್ಲ. ಅವ್ರು ನಾನು ತಮಾಷೆಗೆ ಹೇಳಿದ್ದೆ ಅಂತ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು.